ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ನಾನು ವೀಡಿಯೋಸನ್ನು ಕಂಟಿನ್ಯೂ ಮಾಡ್ತಿದ್ದೇನೆ. ನಿನ್ನೆ ಪಾರ್ಟ್ 1 ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ ವಾಯ್ಸ್ ಕೊಟ್ಟಿದ್ದೆ, ಬಟ್ ವಾಯ್ಸ್ ಏನಾಯ್ತು ಅಂತ ಗೊತ್ತಾಗಲಿಲ್ಲ. ಈಗ ಪಾರ್ಟ್ 2 ಅಂದರೆ ಪಾರ್ಟ್ 4 ಸ್ಟಾರ್ಟ್ ಮಾಡ್ತಿದ್ದೀನಿ. ಇದುವರೆಗೆ ಪಾರ್ಟ್ 3 ತನಕ ಅಪ್ಲೋಡ್ ಆಯಿತು. ಕ್ವಶನ್ ಪೇಪರ್ 2024 ಇದು. ನಾನು ಟಿ ಹುಡುಕಿದಾಗ ಸಿಕ್ತು ತುಂಬಾ. ಇವನ್ ನನ್ನ ಹತ್ರ ಎಷ್ಟಿದೆ, ನಂದು ಒಂದು ಪುಟ್ಟ ಚಾನಲ್ ಇದೆ ಅಲ್ವಾ, ಅಷ್ಟು ಶೇರ್ ಮಾಡುವ ಅಂತ ನಾನು ಕೂಡ ಶೇರ್ ಮಾಡ್ತಿದ್ದೀನಿ. ಆದಷ್ಟು ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಟಿಗೆ ಪ್ರಿಪೇರ್ ಆಗ್ತಿದ್ದಾರೆ ಈ ವಿಡಿಯೋನ ಶೇರ್ ಮಾಡಿ. ಫಸ್ಟ್ ಇಲ್ಲಿ ಬರೋದು ಮ್ಯಾಥಮೆಟಿಕ್ಸ್, ಕನ್ನಡ ಮೀಡಿಯಮಲ್ಲಿ ಇದೆ. 63 ಡಿವೈಡೆಡ್ ಬೈ 2⁴ ಇಂಟು 5⁵ ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅದನ್ನು ಸಾಲ್ವ್ ಮಾಡಿದಾಗ ನಮಗೆ ಸಿಗೋದು 0.0315. ಹಾಗೆ 92 ಕ್ವಶನ್ ನೋಡ್ಬೋದು. ಕ್ಯೂಬ್ ರೂಟ್ ಇದೆ, ಆ್ಯಡ್ ಮಾಡಬೇಕು, ಮತ್ತು ಮೈನಸ್ ಕೂಡ ಇದೆ. ನಮಗೆ ಕ್ಯೂಬ್ ರೂಟ್ ಮತ್ತು ಸ್ಕ್ವೇರ್ ರೂಟ್ ಬಗ್ಗೆ ಗೊತ್ತಿದೆ. ಇದು ನಮ್ಮದು 7th ಮತ್ತು 8th ಸಿಲೆಬಸಲ್ಲಿ ಕೂಡ ಇದೆ. ಹಾಗಾಗಿ ಅದನ್ನು ನೋಡಿ ನಾವು ಸಾಲ್ವ್ ಮಾಡಿದಾಗ ಆನ್ಸರ್ 4.5. 93 ಆನ್ಸರ್ ಸೆಕೆಂಡ್ ಒನ್. ಮೊದಲ 10 ಅವಿಭಾಜ್ಯ ಸಂಖ್ಯೆಗಳನ್ನು ಮಧ್ಯಾಂಕವು 12. ಇದರ ಬೆಲೆ ಪ್ಲಸ್ ಮಾಡ್ತಾ ಹೋಗಬೇಕು, ಬೆಲೆ ಎಷ್ಟು ಸಿಗುತ್ತೆ ಅಂತ ನೋಡಬೇಕು. ಆನ್ಸರ್ ಥರ್ಡ್ ಒನ್. 96ಗೆ 12 ಗಂಟೆಗಳು ಇಷ್ಟು 8 ದಿನಗಳು. ಈ ಅನುಪಾತದ ಸಂಕ್ಷಿಪ್ತ ರೂಪವು 1:16. ಬಿನ ಶೇಕಡ ಎ ರಷ್ಟು 100 ಮತ್ತು ಸಿನ ಶೇಕಡ ಬಿ ರಷ್ಟು 200. ಆದರೆ ಎ ಮತ್ತು ಸಿ ನಡುವಿನ ಸಂಬಂಧ ಏನು? 2a = c. 30 ನೋಟ್ ಪುಸ್ತಕಗಳ ಮಾರಿದ ಬೆಲೆಯು 25 ನೋಟ್ ಪುಸ್ತಕಗಳ ಅಸಲು ಬೆಲೆಗೆ ಸಮಾನವಾಗಿದ್ದರೆ ಇಲ್ಲಿ ಸಿಗುವ ಶೇಕಡ ನಷ್ಟವು ಎಷ್ಟು? ನಷ್ಟ ಕಂಡುಹಿಡಿಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಪ್ರಾಬ್ಲಮ್ಸ್ ಇದು. ನಾವು ಆದಷ್ಟು 6th to 10th ಸಿಲೆಬಸನ್ನು ಕರೆಕ್ಟಾಗಿ ಮ್ಯಾಥ್ಸ್ ಮತ್ತು ಸೈನ್ಸ್ನವರು ಕರೆಕ್ಟಾಗಿ ನೋಡಿದರೆ ನಾವು ಟಿಯನ್ನು ಆರಾಮ್ಸೆ ಕ್ಲಿಯರ್ ಮಾಡ್ಬೋದು. ಮ್ಯಾಥ್ಸ್ ಮತ್ತು ಸೈನ್ಸಿಗೆ, ಹಾಗೆ ಸೋಷಿಯಲ್ ಸೈನ್ಸಿಗೆ ಅದರ ಬೇಸಿಸ್ ಮೇಲೆ ಎಲ್ಲ ಕ್ವಶನ್ಸ್ ಇದೆ. ನೀವು ಇಲ್ಲಿ ನೋಡ್ಬೋದು. ಫಸ್ಟ್ ಥಿಂಗ್ ನಾವೇನು ಮಾಡಬೇಕಂದ್ರೆ ಕ್ವಶನ್ ಪೇಪರನ್ನು ಎನಲೈಸ್ ಮಾಡಬೇಕು. ಅದನ್ನು ಕರೆಕ್ಟಾಗಿ ಎನಲೈಸ್ ಮಾಡಿದಾಗ ನಮಗೆ ಒಂದು ಐಡಿಯಾ ಸಿಗುತ್ತೆ. ಓಕೆ, ಈ ಥರ ಸಿಲೆಬಸ್ ಇದೆ, ಈ ಥರ ನಾವು ಓದಬೇಕು ಅಂತ. ಸೊ ನಾವು ಯಾವಾಗ 6th to 10th ಕರೆಕ್ಟಾಗಿ ಮಾಡ್ಕೊಳ್ತೀವೋ ಆವಾಗ ಟಿಯನ್ನು ಸ್ವಲ್ಪ ಈಸಿ ವೇಯಲ್ಲಿ, ಬೇಸಿಕ್ ಫೌಂಡೇಶನ್ ಅಂತ ಹೇಳ್ತೀವಲ್ಲ, ಅದನ್ನು ಕರೆಕ್ಟಾಗಿ ಮಾಡ್ಕೋಬೋದು. ಅದಕ್ಕೆ ನಾನು ಈ ಕ್ವಶನ್ ಪೇಪರನ್ನು ಶೇರ್ ಮಾಡ್ತಾ ಇರೋದು. ಇದು ಆಲ್ಜಿಬ್ರಾ ಪಾರ್ಟ್. ಇನ್ನೂ ಈ ರೀತಿಯ ಕ್ವಶನ್ ಪೇಪರ್ಸ್ ನಿಮಗೆ ಬೇಕು ಅಂತಾದರೆ ನಾನು ಇನ್ನೂ ಶೇರ್ ಮಾಡ್ತೀನಿ. ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕ್ವಶನ್ ಪೇಪರ್ ಆಗಲಿ, ನನ್ನ ಹತ್ರ ಇರೋ ನೋಟ್ಸನ್ನು ಎಲ್ಲದನ್ನು ನಾನಿಲ್ಲಿ ಶೇರ್ ಮಾಡ್ತೀನಿ. ಆದಷ್ಟು ಯಾರಿಗೆಲ್ಲ ಇವು ನೀಡಿವೆಯೋ ಅವರಿಗೆ ಕಳಿಸಿ. ಇದು ಜೋಮೆಟ್ರಿ ಪಾರ್ಟ್. ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋದು, ಇಂಟೀರಿಯರ್ ಆ್ಯಂಗಲ್, ಎಕ್ಸ್ಟೀರಿಯರ್ ಆ್ಯಂಗಲ್, ಇದ್ರ ಬಗ್ಗೆ ಎಲ್ಲ ನಾವು ಆಲ್ರೆಡಿ ಕಲ್ತಿದ್ದೀವಿ. ಅದರ ಬೇಸಿಸ್ ಮೇಲೆ ಈ ಕ್ವಶನ್ ಇರೋದು. 135 ಡಿಗ್ರಿ ಆನ್ಸರ್. ಇಲ್ಲಿ 90 ಡಿಗ್ರಿ. ಜೊಮೆಟ್ರಿ, ಆಲ್ಜಿಬ್ರಾ, ಅರ್ಥಮೆಟಿಕ್ 3 ಬೇಸಿಸ್ ಮೇಲೆ ಕರೆಕ್ಟಾಗಿ ಕ್ವಶನನ್ನು ಮಾಡಿದ್ದಾರೆ. ಅಲ್ಲಿ ನೋಡ್ಬೋದು ನಾವು ಅದನ್ನು. ಸ್ಟೇಟ್ಮೆಂಟ್ ರೀತಿಯ ಕ್ವಶನ್ಸ್ಗಳು ಇವೆ. ಒಂದೊಂದೇ ಕ್ವಶನನ್ನು ಕರೆಕ್ಟಾಗಿ ಓದಿ ಅರ್ಥ ಮಾಡಿಕೊಂಡಾಗ ನಮಗೆ ಆನ್ಸರ್ ಸಿಗುತ್ತೆ. ನಿಮಗೆ ಕ್ವಶನ್ಸಿನ ಎಕ್ಸ್ಪ್ಲನೇಷನ್ಸ್ ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗಿಯೂ ಅದು ಕೂಡ ನಾನು ಮಾಡ್ತೀನಿ. ನಾವು ಫಸ್ಟ್ ಸೆಮ್ಮಲ್ಲಿ ಮ್ಯಾಥ್ಸ್ ಪ್ಯಾಡಾಲಜಿ ಬಗ್ಗೆ ಕಲ್ತಿದ್ದೀವಲ್ಲ, ಅದ್ರ ಬೇಸಿಸ್ ಮೇಲೂ ಕೂಡ ಕ್ವಶನ್ಸ್ ಬಂದಿವೆ. ನೆಕ್ಸ್ಟ್ ಪಾರ್ಟ್ ಪರಿಸರ ಅಧ್ಯಯನ. ಒತ್ತಡದ SI ಏಕಮಾನ. ಒತ್ತಡ ಅಂದರೆ ಪ್ರೆಷರಿಂದು SI ಯೂನಿಟ್ ಪಾಸ್ಕಲ್. ಮಿಂಚು ಉಂಟಾಗಲು ಕಾರಣ ಸಂಗ್ರಹವಾಗುವ ವಿದ್ಯುದ್ವಾವೇಶಗಳು. ಬೆಳಕಿನ ಮೂಲವೊಂದರಿಂದ ಸಮಾಂತರ ಕಿರಣಗಳು ಅನಿಯತ ಸಮತಲದಿಂದ ಪ್ರತಿಫಲನಗೊಂಡಾಗ ಪ್ರತಿಫಲಿತ ಕಿರಣಗಳು ಸಮಾಂತರವಾಗಿರುವುದಿಲ್ಲ. ಈ ವಿದ್ಯಮಾನವನ್ನು ವಿವರಿಸುವ ಸೂಕ್ತವಾದ ಹೇಳಿಕೆ. ಒಂದು 4 ಹೇಳಿಕೆ ಕೊಟ್ಟಿದ್ದಾರೆ. ಅದು ಈ ವಿದ್ಯಮಾನವನ್ನು ಕರೆಕ್ಟಾಗಿ ಯಾವ ಹೇಳಿಕೆ ಹೇಳಿರ್ತದೋ ಅದನ್ನು ನೀವು ಚೂಸ್ ಮಾಡಬೇಕು.
ನಿಯತ ಸಮತಗಳಲ್ಲಿ ಮಾತ್ರ ಪ್ರತಿಫಲನದ ನಿಯಮಗಳು ಪಾಲನೆಯಾಗುತ್ತದೆ. ಸೈನ್ಸ್ ಇಂಗ್ಲೀಷ್ ಮೀಡಿಯಮಲ್ಲಿ ಕೂಡ ಕ್ವಶನ್ ಪೇಪರ್ ಇರುತ್ತೆ. ನಿಮ್ಗೆ ಯಾವುದು ಕನ್ವೀನಿಯಂಟೋ ಅದನ್ನು ಚೂಸ್ ಮಾಡಿ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ. ಶಬ್ದದ ಘೋಷ ಮತ್ತು ಸ್ಥಾಯಿ ಅನುಕ್ರಮವಾಗಿ ಅವಲಂಬಿತವಾಗಿರುವ ಅಂಶಗಳು ಪಾರ ಮತ್ತು ಆವೃತ್ತಿ. ಒಂದು ಸಮತಲ ದರ್ಪಣದ ಮುಂದೆ 5 ಮೀಟರ್ ದೂರದಲ್ಲಿ ವಸ್ತುವೊಂದನ್ನು ಇರಿಸಿ ವಸ್ತುವನ್ನು ದರ್ಪಣದೆಡೆಗೆ 1 ಮೀಟರ್ ಸರಿಸಿದರೆ ವಸ್ತು ಮತ್ತು ಪ್ರತಿಬಿಂಬದ ನಡುವಿನ ಅಂತರ 4 ಮೀಟರ್. ಸೌರಮಂಡಲದ ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುವ ಗ್ರಹಗಳ ಜೋಡಿಯನ್ನು ಗುರುತಿಸಿ. ಪೂರ್ವದಿಂದ ಪಶ್ಚಿಮಕ್ಕೆ ಭ್ರಮಿಸುವಂತಹ ಗ್ರಹಗಳು ಯಾವುದಂದರೆ ಶುಕ್ರ ಮತ್ತು ಯುರೇನಸ್. ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯವೊಂದು ಈ ಕ್ಷಣದಲ್ಲಿ ಚಲಿಸಲಾರಂಭಿಸಲು ಬೇಕಾದ ಬಲವೇ ಅದರ ಸ್ಥಾಯಿ ಘರ್ಷಣೆಯ ಅಳತೆಯಾಗಿರುತ್ತದೆ. ಕೆಳಗಿನವುಗಳಲ್ಲಿ ಸಮರೂಪ ಮಿಶ್ರಣ ಕಾರ್ಬನ್ ಡೈಸಿಲಿಡೈಡ್ ಸಲ್ಫರ್. ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸಲಾಗುವ ಸಮಸ್ಥಾಯಿ ಕೊಬಾಲ್ಟ್. ಅತಿಸಾರಯುಕ್ತ ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನಿಲ ಬಿಡುಗಡೆ ಮಾಡುವ ಲೋಹಗಳು ಮ್ಯಾಗ್ನೀಷಿಯಂ ಮತ್ತು ಮ್ಯಾಂಗನೀಸ್. ಉಕ್ಕಿನ ತಂತಿಗಿಂತ ಶಕ್ತಿಶಾಲಿಯಾಗಿರುವ ಸಂಶ್ಲೇಷಿತ ಎಲೆ ನೈಲಾನ್. ಸತ್ತ ಸಸ್ಯವರ್ಗ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುವ ಪ್ರಕ್ರಿಯೆ ಕಾರ್ಬನೀಕರಣ. ನಿರ್ಜಲಕಾರಕ H2SO4. ಕ್ಯಾಲೋರಿ ಮೌಲ್ಯದ ಅಂತಾರಾಷ್ಟ್ರೀಯ ಏಕಮಾನ ಕೆಜಿ, ಕಿಲೋಜೌಲ್ಸ್ ಅಥವಾ ಕೆಜಿ. ಗೋಧಿಯ ತುಕ್ಕು ರೋಗವನ್ನು ಉಂಟುಮಾಡುವ ಸೂಕ್ಷ್ಮಜೀವಿ ಶಿಲೀಂಧ್ರ. ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುವ ಕಣದಂಗಗಳು ಕೋಶಭಿತ್ತಿ, ಪ್ಲಾಸ್ಟಿಡ್ಗಳು, ದೊಡ್ಡ ರಸದಾನಿ. ಮ್ಯಾಚ್ ದ ಫಾಲೋವಿಂಗ್ ಇದೆ, ಗ್ರಂಥಿಗಳ ಬಗ್ಗೆ ಇದೆ. ಮ್ಯಾಚ್ ಮಾಡಿದಾಗ ನಮಗೆ ಸಿಗುವಂಥ ಆನ್ಸರ್ ಸೆಕೆಂಡ್ ಆಪ್ಷನ್ಸ್. ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಕೂಡ ಇದೆ. ಹೇಳಿಕೆಯನ್ನು ಕೊಟ್ಟು ಯಾವ ಹೇಳಿಕೆ ಸರಿ ಅಂತ ಕೇಳಿದ್ದಾರೆ. 2 ಹೇಳಿಕೆ ಸರಿಯಾಗಿದೆ ಇದರಲ್ಲಿ. ಈ ಕೆಳಗಿನವುಗಳಲ್ಲಿ ಆಂತರಿಕ ನಿಷೇಚನ ಕಂಡುಬರುವ ಜೀವಿಗಳ ಗುಂಪು ಕೋಳಿಗಳು, ಹಸುಗಳು, ನಾಯಿಗಳು. ಅರಣ್ಯನಾಶದಿಂದ ಏನಾಗುತ್ತದೆ? ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತದೆ. ಮಾನವನ ವಿಸರ್ಜನಾ ವ್ಯೂಹ ಮೂತ್ರ ಹರಿಯುವ ಸರಿಯಾದ ಅನುಕ್ರಮಣ. ಯಾವ ರೀತಿ ಮೂತ್ರ ಹರಿದು ಹೋಗ್ತದೆ ಅಂತ. ಮೂತ್ರಜನಕಾಂಗ, ಮೂತ್ರನಾಳ, ಮೂತ್ರಕೋಶ, ಯುರಿತ್ರ. ಸಸ್ಯಾಹಾರಿ ಪ್ರಾಣಿಗಳಲ್ಲಿ ಸೆಲ್ಯುಲೋಸ್ ಜೀರ್ಣಾಂಗವಾಗುವುದು ರುಮೇನ್ ಸಿಕಮ್. ವಿದ್ಯಾರ್ಥಿ, ಬೋಧಕ ಮತ್ತು ಸಂಪನ್ಮೂಲಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುವ ಸಾಧನಗಳು ತಂತ್ರಜ್ಞಾನ ಮತ್ತು ತಂತ್ರಾಂಶ. ಕೇವಲ ಒಂದು ಸೈನ್ಸ್ ಮತ್ತು EVS ಬೇಸ್ಡ್ ಇರುವುದಿಲ್ಲ, ಅದನ್ನು ಒಳಗೊಂಡ ಬೋಧನಾಶಾಸ್ತ್ರ, ಅದು ಯಾವ ರೀತಿ ಕಲಿಸಬೇಕು, TLM, ಈ ರೀತಿ ನಾವೇನು ಪೆಡಾಗೋಜಿ ಕಲ್ತಿದ್ದೀವಲ್ಲ ಅದ್ರ ರಿಲೇಟೆಡ್ ಕ್ವಶನ್ಸ್ ಕೂಡ ಇಲ್ಲಿ ಇರುತ್ತೆ. ಕಲಿಕಾರ್ಥಿಯಲ್ಲಿ ಸಮಗ್ರವಾಗಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಕೌಶಲ್ಯಗಳೆರಡನ್ನೂ ಬೆಳೆಸಲು ಹೆಚ್ಚು ಸೂಕ್ತವಾದ ವಿಧಾನ ಯಾವುದು? ಸಹಭಾಗಿತ್ವ ಕಲಿಕಾ ವಿಧಾನ. ಪರಿಕಲ್ಪನಾ ನಕ್ಷೆಯ ಸರಿಯಾದ ಅನುಕ್ರಮ, ಕರೆಕ್ಟ್ ಆರ್ಡರನ್ನು ನೀವು ಇಲ್ಲಿ ಚೂಸ್ ಮಾಡಬೇಕು. ಆಪ್ಷನ್ 2. ಕಲ್ಪನೆಗಳ ಅನ್ವೇಷಣೆ, ಪ್ರಾಯೋಗಿಕತೆ ಮತ್ತು ವಿಮರ್ಶಾತ್ಮಕ ಚಿಂತನೆಗಳನ್ನು ಉತ್ತೇಜಿಸುವ ವಿಧಾನ ಅನುಗಮನ ನಿಗಮನ ವಿಧಾನ. ಕೆಳಗಿನವುಗಳಲ್ಲಿ ಮೌಲ್ಯಮಾಪನ ಸಾಧನ ಸಹಪಾಠಿ ಮೌಲ್ಯಾಂಕನ. ತಾರ್ಕಿಕ ಚಿಂತನೆ, ಚರ್ಚೆ, ವಾದ, ವಿಶ್ಲೇಷಣೆ ಮೂಲಕ ಪಕ್ಷಪಾತ ಹಾಗೂ ಪೂರ್ವಾಗ್ರಹ ಪೀಡಿತ ದೃಷ್ಟಿಕೋನವನ್ನು ನಿಗ್ರಹಿಸುವ ಮತ್ತು ನಿರ್ದಿಷ್ಟ ರೀತಿಯಲ್ಲಿ ಯೋಚಿಸುವ ನಿರ್ದಿಷ್ಟ ವರ್ತನಾ ವಿನ್ಯಾಸದ ಮನೋವೃತ್ತಿಯು ವೈಜ್ಞಾನಿಕ ಮನೋವೃತ್ತಿ. ವಿಶ್ಲೇಷಣೆ ಅಂದರೆ ಅನಲೈಸಿಂಗ್. ಈ ಜ್ಞಾನಾತ್ಮಕ ಪ್ರಕ್ರಿಯೆಯು ಉಪವಿಭಾಗಗಳನ್ನು ಒಳಗೊಂಡ ಗುಂಪು. ವ್ಯತ್ಯಾಸಿಸು, ವ್ಯವಸ್ಥಿತಗೊಳಿಸು, ಲಾಕ್ಷಣಿಕಗೊಳಿಸು. ನಿರ್ದಿಷ್ಟಮಾನ ಮತ್ತು ಪ್ರಮಾಣೀಕರಣಗಳನ್ನು ಬೆಳೆಸಿ ಮತ್ತು ಅನ್ವಯಿಸಿ ಕಲ್ಪನೆಗಳು, ವಸ್ತುಗಳು ಮತ್ತು ವಿಧಾನಗಳ ಮೌಲ್ಯಗಳನ್ನು ನಿರ್ಣಯಿಸುವ ಜ್ಞಾನಾತ್ಮಕ ಪ್ರಕ್ರಿಯೆ ಮೌಲ್ಯೀಕರಿಸು. ಇಲ್ಲಿಯವರೆಗೆ 150 ಕ್ವಶನ್ಸ್ ಆಯಿತು. ಇಲ್ಲಿಗೆ 2024 ಪೇಪರ್ ಕಂಪ್ಲೀಟ್ ಆಗಿದೆ. ಇನ್ನೂ ಹೆಚ್ಚಿನ ಪೇಪರ್ಗಳನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಆದಷ್ಟು ಯಾರಿಗೆಲ್ಲ ನೀಡಿದೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಚಾನಲನ್ನು. ಇನ್ನೂ ನೋಟ್ಸ್ ಇದ್ದರೂ ಕೂಡ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.